ನಮಸ್ಕಾರ ಜನರೇ, ಬನ್ನಿ ನಾವು ಇವತ್ತೊಂದು ಮಿನಿ ವಿಡಿಯೋಲಿ ಏನು ಮಾಡಿದ್ದೀವಿ ಅಂತ ನೋಡ್ಕೊಂಬರೋಣ. ನಾವು ಶಿವ ದೇವಾಲಯದಲ್ಲಿ 365 ದೀಪನ ಉರಿಸಿದ್ದೀವಿ. ಅದು ಕಾರ್ತಿಕ ಮಾಸದಲ್ಲಿ ಬರುವ ಹುಣ್ಣಿಮೆ ಪೌರ್ಣಮಿಯ ದಿನ ಶಿವ ದೇವಾಲಯದಲ್ಲಿ ಅಥವಾ ನಮ್ಮ ಮನೆ ಮುಂದೆ ಇರೋ ತುಳಸಿ ಹತ್ರ ಇದನ್ನು ಮಾಡ್ಬೋದು. ನಾವು ಹೋಗಿದ್ದು ನಮ್ಮ ಮನೆ ಹತ್ರ ಇರೋ ಶಿವ ದೇವಾಲಯದಲ್ಲಿ. ಅಲ್ಲಿ ಸಾಕಷ್ಟು ಜನ ಈ ವ್ರತನ ಮಾಡ್ತಾಯಿದ್ರು. ಕಾರ್ತಿಕ ಮಾಸದಲ್ಲಿ ಬರುವ ಈ ಪೌರ್ಣಮಿ ಅಲ್ಲದೆ ಕಾರ್ತಿಕ ಮಾಸದ ಪ್ರತಿಯೊಂದು ಸೋಮವಾರ ಹಾಗೂ ಶುಕ್ರವಾರನೂ ಈ ವ್ರತನ ಮಾಡ್ಬೋದಂತೆ. ಎಲ್ಲ ಗಂದಿಗೆ ಅಂಗಡಿಗಳಲ್ಲಿ ಈ ಥರ 365 ಬತ್ತಿಗಳಿರೋ ಪ್ಯಾಕ್ ಸಿಗುತ್ತೆ. ನೀವು ಅದನ್ನು ತೊಗೊಂಬರ್ಬೋದು. ಅಥವಾ ಮನೆಯಲ್ಲೇ ಇರೋ ಕಾಟನ್ನಿಂದ ಈ ಥರ 365 ಚಿಕ್ಕ ಚಿಕ್ಕ ಬತ್ತಿಗಳನ್ನು ಒಟ್ಟಾರೆ ಸೇರಿಸಿ ಅದರಲ್ಲಿ ಮಾಡಬೇಕು. ನಾವು ಹೇಗೆ ಈ ವ್ರತನ ಮಾಡಿದ್ವಿ ಅಂತ ಈ ವಿಡಿಯೋಲಿ ನೋಡಿ. ಮೊದಲಿಗೆ ನೆಲದ ಮೇಲೆ ನೀರು ಹಾಕಿ ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿ ಒಂದು ಎಲೆಗಳಿಂದ ಮಾಡಿರೋ ತಟ್ಟೆನ ಯೂಸ್ ಮಾಡಿ ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ತಟ್ಟೆಯಲ್ಲಿ ಒಂದು ದೊಡ್ಡ ಹಣತೆಯನ್ನು ಇಟ್ಟು ವೀಳ್ಯದೆಲೆ, ಅಡಿಕೆ, ಬೆಲ್ಲದ ಅಚ್ಚು ಹಾಗೂ ಬಾಳೆಹಣ್ಣು ಇಡಬೇಕು. ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ನೀವು ಹೂಗಳನ್ನ ಇಡ್ಬೋದು. ಇದನ್ನು ಮಾಡೋದ್ರಿಂದ ನಮ್ಮಲ್ಲಿರೋ ನೆಗೆಟಿವಿಟಿ ಹಾಗೂ ಏನಾದ್ರು ಕಷ್ಟ ಕಾರ್ಪಣ್ಯಗಳಿದ್ದರೆ ಅದನ್ನು ದೇವರು ದೂರ ಮಾಡ್ತಾನೆ ಅಂತ ಒಂದು ನಂಬಿಕೆ. ಅದೇ ನಂಬಿಕೆಯಿಂದ ನಾವು ಸಹ ಇದನ್ನು ಮಾಡಿದ್ವಿ. ಕಾರ್ತಿಕ ಮಾಸ ದೀಪಾರಾಧನೆಗೆ ತುಂಬ ಶ್ರೇಷ್ಠವಾದ ಮಾಸ. ಈ ಥರ ತಟ್ಟೆನ ರೆಡಿ ಮಾಡಿಕೊಂಡು ದೀಪನ ಹಚ್ಚಬೇಕು. 365 ಬತ್ತಿಗಳನ್ನು ಒಂದೇ ಹಣತೆಯಲ್ಲಿಟ್ಟು ದೀಪ ಉರಿಸೋದು. 365 ದೀಪ ಉರಿಸಿರುವಷ್ಟೇ ಸಮಾನ ಇದು. ಜ್ಯೋತಿ ಹೇಗೆ ಅಂಧಕಾರನ ದೂರ ಮಾಡಿ ನಮ್ಮ ಜೀವನದಲ್ಲಿರೋ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ಕೊಟ್ಟು ನಮಗೆ ಹಾಗೂ ನಿಮಗೆ ಎಲ್ಲರಿಗೂ ಶ್ರೇಯಸ್ಸನ್ನು ಕೊಡಲಿ ದೇವರು ಅಂತ ಆಶಿಸೋಣ, ದೇವರಲ್ಲಿ ಪ್ರಾರ್ಥಿಸೋಣ. ದೀಪ ಹಚ್ಚಿ ಆದ ಮೇಲೆ ಅದರಿಂದ ದೇವರಿಗೆ ಆರತಿ ಮಾಡಿ ಸ್ವಲ್ಪ ಹೊತ್ತು ದೇವರ ಎದುರುಗಡೆ ಆ ದೀಪನ ಉರಿಸಬೇಕು. ಮತ್ತು ನಾವು ದೇವರ ಎದುರುಗಡೆ ಕುಂತ್ಕೊಂಡು ಸಂಕಲ್ಪ ಮಾಡಬೇಕು. ಶಿವ ದೇವಾಲಯದಲ್ಲಿರೋ ಗಣೇಶನ ವಿಗ್ರಹ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹಕ್ಕೂ ಸಹ ಆರತಿ ಮಾಡಿ ದೇವರ ಆಶೀರ್ವಾದ ಪಡ್ಕೊಂಡ್ವಿ. ಕಾರ್ತಿಕ ಮಾಸದಲ್ಲಿ ಈ ದೀಪನ ಉರಿಸೋದು ತುಂಬ ಶ್ರೇಷ್ಠವಾದದ್ದು. ಹಾಗೆ ನಾವು ಮಾಡಿದ್ದೀವಿ. ದೇವ್ರ ಮುಂದೆ ತುಂಬ ಸಾಕಷ್ಟು ಜನರು ಮಾಡಿದ್ದಾರೆ. ಮಾಡಿರೋರು ಎಲ್ಲರಿಗೂ, ಮಾಡದೇ ಇರೋರಿಗೂ ದೇವ್ರು ಒಳ್ಳೇದು ಮಾಡಲಿ. ಓಕೆ ಜನರೇ, ಈ ಮಿನಿ ವ್ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ತುಂಬ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.